ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಶೋರೂಮಿಗೆ ಬರ್ತಾಳೆ. ಆಗ ಸೀನಾ ರೋಹಿಣಿ ನೋಡಿ, ಮನೋಜ್ ಬ್ರೋ ಆಲ್ರೆಡಿ ಹೇಳಿದ್ದಾರೆ ನೀವು ಇನ್ಮೇಲೆ ಇಲ್ಲಿಗೆ ಬರಬಾರ್ದಂತೆ, ಆಚೆ ಹೋಗಿ ಅಂತ ಹೇಳಿ ಅವಳು ಕೈನ ಹಿಡ್ಕೊಂಡಾಗ, ಕೈ ಬಿಟ್ಟರೆ ಸರಿ, ಇಲ್ಲ ಅಂದರೆ ಮೊಬೈಲ್ ತಗೊಂಡು ಇದನ್ನ ವಿಡಿಯೋ ಮಾಡ್ಕೋತೀನಿ, ಇದನ್ನ ಪೊಲೀಸವ್ರಿಗೆ ತೋರಿಸಿ ನೀವು ನನ್ನ ಮೇಲೆ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ, ಆಗ ನಿಮಗೆ ಶಿಕ್ಷೆ ಆಗುತ್ತೆ, ಪರವಾಗಿಲ್ವಾ ಅಂತ ಹೇಳಿ ರೋಹಿಣಿ ಎದುರಿಸ್ತಾಳೆ. ಆಗ ಬೈದಲ್ಲಿ ಪಾರ್ಕ್ ಫ್ರೆಂಡ್ ರೋಹಿಣಿ ಕೈನ ಬಿಟ್ಬಿಡ್ತಾನೆ. ಆಗ ರೋಹಿಣಿ ಶೋರೂಮ್ ಒಳಗಡೆ ಹೋದಾಗ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಆಗ ಬ್ರೋ ನಾನು ಎಷ್ಟೇ ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ, ಸೀದಾ ಬಂದ್ಬಿಟ್ರು, ನನ್ನ ಮೇಲೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತಾರಂತೆ ಅಂತ ಹೇಳಿ ಸೀದಾ ಹೇಳ್ತಿರ್ತಾನೆ. ಆಗ ಹೌದು ಬಾಸ್, ನಾನು ಎಷ್ಟೇ ಹೇಳಿದ್ರು ಕೂಡ ಅವ್ರು ಕೇಳ್ತಾನೆ ಇಲ್ಲ ಅಂತ ಹೇಳಿ ಛಾಯಾ ಹೇಳ್ತಿರೋವಾಗ, ಹೋಗಿ ಆಚೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಮನೋಜ್ ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ, ಅತ್ತೆ ಏನಾದರೂ ನಿಮ್ಗೆ ಹೇಳ್ಕೊಟ್ರ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ಸಾಕು ನಿಲ್ಸೆ, ನಿನ್ನ ಸವಾಸನೇ ಬೇಡ ಅಂತ ನಾನೇ ಆ ರೀತಿ ಮಾಡಿದ್ದು, ಆವತ್ತು ಐಟಮ್ ತಗೊಳ್ಳೋದಕ್ಕೆ ದುಡ್ಡು ಕಳಿಸ್ಬೇಕು ಅಂತ ಹೇಳಿ ನನ್ನ ಮೊಬೈಲಿಂದಾನೇ ಮೇಕೆ ಮಂಜಣ್ಣನಿಗೆ ದುಡ್ಡು ಕಳಿಸಿದ್ಯಾ, ಕೊನೆಗೆ ನನ್ನೇ ಸಿಕ್ಕಾಕ್ಸ್ಬಿಟ್ಟೆ ಅಲ್ವಾ ಅಂತ ಹೇಳಿ ಮನೋಜ ಬೈತಿರುವಾಗ, ಅಯ್ಯೋ ಇಲ್ವಲ್ಲ ಮನೋಜ್, ನಾನು ಆ ರೀತಿಯೆಲ್ಲ ಏನು ಮಾಡಲೇ ಇಲ್ಲ ಅಂತ ಹೇಳಿ ರೋಹಿಣಿ ಬೇಕು ಅಂತ ನಾಟಕ ಮಾಡ್ತಿರ್ತಾಳೆ. ಆ್ಯಕ್ಟಿಂಗ್ ಮಾಡಬೇಡ ಕಣೆ, ನಾನೆಲ್ಲ ಕ್ಲಿಯರಾಗಿ ಚೆಕ್ ಮಾಡಿದ್ದೀನಿ, ನಾವಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಂಡು ಅದೇ ಟೈಮು ಅಂತ ಹೇಳಿ ಅವನಿಗೆ ದುಡ್ಡು ಕಳಿಸಿದ್ಯಾ ಅಲ್ವಾ, ದೊಡ್ಡ ಕೇಳಿ ಕಣೆ ನೀನು, ಎಲ್ರ ಮುಂದೆ ನನಗೆ ನಿನ್ನಿಂದ ಅವಮಾನ ಆಗಿದೆ, ಹೋಗಿ ಆಚೆಗೆ ಅಂತ ಹೇಳಿ ಮನೋಜ ರೇಗಾಡ್ತಾನೆ. ಇಲ್ಲ ಮನೋಜ್, ನಾನು ಆ ರೀತಿಯೆಲ್ಲ ಹೋಗೋದಕ್ಕಾಗೋದಿಲ್ಲ, ನನಗೂ ನಿಮಗೂ ಸೆಟ್ಲ್ ಆಗಬೇಕಾಗಿರೋ ಲೆಕ್ಕ ತುಂಬಾ ಇದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನೋಡು ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ, ಆದಷ್ಟು ಬೇಗ ನಮ್ಮಿಬ್ಬರಿಗೂ ಡೈವರ್ಸ್ ಆಗುತ್ತೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಅದನ್ನ ಕೇಳಿ ರೋಹಿಣಿ ನಗ್ತಿರ್ತಾಳೆ. ಯಾಕೆ ಇವಳು ಹಿಂಗೆ ನಗ್ತಾ ಇದ್ದಾಳಲ್ಲ ಅಂತ ಹೇಳಿ ಮನೋಜ ನೋಡ್ತಿರುವಾಗ, ಎಲ್ಲಾಗುತ್ತೆ ಮನೋಜ್, ನೀವೇ ದುಡ್ಡು ಕಳಿಸಿದ್ದು ಅಂತ ಹೇಳಿ ಆ ಸಾಕ್ಷಿನೇ ನಾನು ಮಾಯ ಮಾಡ್ಬಿಟ್ನಲ್ಲ, ಇನ್ಮೇಲೆ ನನ್ನಿಂದ ನಿನ್ನ ಯಾರಿಂದನೂ ದೂರ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ನಿನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ನಾನು ನೀವು ಇಬ್ಬರು ಜೊತೆಯಾಗಿ ಜೀವನ ಮಾಡೇ ಮಾಡ್ತೀವಿ, ಆ ನಂಬಿಕೆ ನನಗಿದೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಅದೆಲ್ಲ ನಿನ್ನ ಭ್ರಮೆ ಕಣೆ, ಈ ಜನ್ಮದಲ್ಲಿ ನನ್ನ ಜೊತೆ ಸೇರೋದಿಲ್ಲ, ಸುಮ್ಮನೆ ಇರಿಟೇಟ್ ಮಾಡಿದೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಇಲ್ಲ ಮನೋಜ್, ನಾವಿವಾಗ ಆರ್ಡರ್ ತೊಗೊಂಡಿದ್ದೀವಲ್ವಾ, ಅದಕ್ಕೆ ಸಾಲ ಬೇರೆ ಮಾಡಿದ್ದೀವಿ, ಅದಕ್ಕೇನು ಮಾಡೋದು ಅಂತ ಹೇಳಿ ರೋಹಿಣಿ ಕೇಳ್ತಿರ್ತಾಳೆ. ಆ ದುಡ್ಡನ್ನ ನಾನು ವಾಪಸ್ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿ ಮನೋಜ ಹೇಳಿದಾಗ, ಏನು ಮಾಡೋದು ಇವಾಗ ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ನಂತರ ಇನ್ಮೇಲೆ ನಿನ್ನ ಸಂಬಂಧನೇ ಬೇಕಾಗಿಲ್ಲ, ನಿನ್ನಿಂದ ನನಗೆ ಯಾವ ಬಿಸ್ನೆಸ್ ಆಗುವಂಥ ಅವಶ್ಯಕತೆಯೂ ಇಲ್ಲ, ನೀನು ಬೇಡ, ನಿನ್ನ ಸವಾಸನೂ ಬೇಡ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಮನೋಜ ರೇಗಾಡ್ತಾನೆ. ಆಗ ಮನೋಜ್, ನಿನ್ನ ಮನಸ್ಸನ್ನು ಯಾರೋ ಬದಲಾಯಿಸಿದ್ದಾರೆ, ನಿನಗೆ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಹೇಳಿ ರೋಹಿಣಿ ಹೇಳಿದಾಗ, ನೀನು ಇಷ್ಟೊಂದೆಲ್ಲ ಫ್ರಾಡ್ ಕೆಲಸ ಮಾಡಿದ್ಯಾ, ಕೊನೆಯಲ್ಲಿ ಕೋರ್ಟಲ್ಲೂ ನನಗೆ ಅವಮಾನ ಮಾಡಿದೆ, ಆದ್ದರಿಂದ ನನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಮಾತ್ರ ಗೊತ್ತು, ನನ್ನನ್ನು ಯಾರೂ ಬದಲಾಯಿಸಿಲ್ಲ ಕಣೆ, ಈ ನಿರ್ಧಾರನ ನಾನೇ ತೊಗೊಂಡಿರೋದು, ಮರ್ಯಾದೆಯಿಂದ ಇಲ್ಲಿಂದ ಆಚೆ ಹೊರಟೋಗು ಅಂತ ಹೇಳಿ ಮನೋಜ ಹೇಳ್ತಾನೆ. ಮನೋಜ್, ಅರ್ಥ ಮಾಡ್ಕೊಳ್ಳಿ ಮನೋಜ್, ಐ ಸ್ಟಿಲ್ ಲವ್ ಯು ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ನೋಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದರೆ ಬೇರೆ ರೀತಿನೇ ಬೈಬೇಕಾಗುತ್ತೆ, ನಿನ್ನ ಲವ್ ಏನು ಅಂತ ನನಗೆ ಗೊತ್ತು ಕಣೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಪರವಾಗಿಲ್ಲ ಮನೋಜ್, ನಿಮಗೆ ಒಂದಲ್ಲ ಒಂದು ದಿವಸ ನನ್ನ ಪ್ರೀತಿ ಏನು ಅಂತ ಅರ್ಥ ಆಗುತ್ತೆ, ಯಾವತ್ತಿದ್ರೂ ನೀನೇ ನನ್ನ ಗಂಡ, ಇದರಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ನಾನು ನಿನ್ನ ಮಾತ್ರ ಬಿಡೋದಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಇನ್ನು ನಿನ್ನ ಮಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನು ಮುಟ್ಟಾಳ ಅಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು, ಇಲ್ಲ ಅಂದರೆ ನಾನೇ ನಿನ್ನ ಕಥೆ ಹಿಸ್ಕಿ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳಿ ಮನೋಜ ರೋಹಿಣಿ ಕುತ್ತಿಗೆಗೆ ಕೈ ಹಾಕಿದಾಗ ರೋಹಿಣಿ ನಗ್ತಿರ್ತಾಳೆ. ಆಗ ಮನೋಜ ಕೋಪ ಮಾಡ್ಕೊಂಡು ಹೋಗ್ತಿರೋವಾಗ, ಮನೋಜ್ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಮನ್ನು ನನ್ನಿಂದ ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ, ಹಾಗೆ ನಾನು ನಿಮ್ಮನ್ನು ಬಿಟ್ಕೊಡೋದು ಇಲ್ಲ, ಬಾಯ್ ಮನೋಜ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಕಸ್ತೂರಿ ಅವರು ತುಂಬಾನೇ ಚೆನ್ನಾಗಿ ಸ್ಟೋರಿ ಹೇಳ್ತಾ ಇದ್ದಾರೆ, ಇದರಿಂದ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಒಂದು ಮ್ಯಾಗಝಿನ್ ಕಡೆಯಿಂದ ಕಸ್ತೂರಿ ಅವರಿಗೆ ಅವಾರ್ಡ್ ಕೊಡೋದಕ್ಕೆ ಅಂತ, ಹಾಗೆ ಫಂಕ್ಷನ್ಗೆ ಕರೆಯೋದಕ್ಕೆ ಅಂತ ಮನೆಗೆ ಕೆಲವರು ಬಂದಿರ್ತಾರೆ. ಅದೇ ಟೈಮ್ಗೆ ಮೀನಾ ದೇವ್ರಿಗೆ ಅಂತ ಹೂ ತಗೊಂಡು ಬಂದಿರ್ತಾಳೆ. ಮೀನಾ ದೇವ್ರ ಮನೆಯಲ್ಲಿ ಹೂ ಅಲಂಕಾರ ಮಾಡ್ತಿರೋವಾಗ ಅಷ್ಟರಲ್ಲಿ ಶಾಂತಿ ಬರ್ತಾಳೆ. ಆಗ ಕಸ್ತೂರಿ ಅವ್ರಿಗೆ ಅವಾರ್ಡ್ ಕೊಡೋದ್ರ ಬಗ್ಗೆ ಶಾಂತಿಗೆ ಗೊತ್ತಾಗಿ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ಮೀನಾನೇ ಹೋಗಿ ಅವರೆಲ್ಲರಿಗೂ ಕಾಫಿ ಮಾಡ್ಕೊಂಡು ತಗೊಂಡು ಬಂದು ಕೊಟ್ಟು, ಹಾಗೆ ಕಸ್ತೂರಿ ಅವ್ರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಿರ್ತಾಳೆ. ಇದರಿಂದ ಶಾಂತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಅಲ್ಲ, ದೊಡ್ಡದಾಗಿ ಸಾಧನೆ ಮಾಡಿದವ್ರಿಗೆ ಅವಾರ್ಡ್ ಕೊಡ್ತಾರೆ, ಆದರೆ ಕಸ್ತೂರಿ ಅಂತದ್ದು ಏನು ಮಾಡಿದ್ದಾಳೆ, ಈ ಹಳ್ಳಿಗಳಲ್ಲಿ ಅಜ್ಜಿ ಕತೆ ಹೇಳ್ದಂಗೆ ಕತೆ ಹೇಳ್ತಾಳೆ ಅಷ್ಟೇ, ಇದಕ್ಕೆಲ್ಲ ಯಾರಾದರೂ ಅವಾರ್ಡ್ ಕೊಡ್ತಾರ ಅಂತ ಹೇಳಿ ಶಾಂತಿ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಆಗ ಏನು ಮೇಡಮ್ ಈ ರೀತಿ ಹೇಳ್ಬಿಟ್ರಿ, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಗಾದೆ ಮಾತೇ ಇಲ್ವಾ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಕತೆಗಳು ಹೇಳಿ ಅವ್ರನ್ನ ಒಳ್ಳೆ ದಾರಿಲಿ ತರುವಂಥದ್ದು ಒಳ್ಳೆ ಕೆಲಸನೇ ಅಲ್ವಾ, ಇದು ಒಂದು ರೀತಿ ಸೋಷಿಯಲ್ ಸರ್ವಿಸ್ ಇದ್ದಂಗೆ, ಅವ್ರಿಗೆ ಈ ಸಮಾಜದ ಮೇಲೆ ಇರುವಂಥ ಗೌರವ ಮತ್ತು ಕಾಳಜಿಗೋಸ್ಕರ ನಾವು ಈ ಅವಾರ್ಡ್ನ ಕೊಡ್ತಿದ್ದೀವಿ, ನಮ್ಮ ಪತ್ರಿಕೆ ಕಡೆಯಿಂದ ಯಾವತ್ತೂ ಇಂಥವ್ರನ್ನೇ ನಾವು ರೆಕಗ್ನೈಸ್ ಮಾಡೋದು, ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಬೇರೆಯವರು ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಅವರು ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಬಂದಿರೋರೆಲ್ಲರೂ ಹೇಳ್ತಿರ್ತಾರೆ. ಆಗ ಕರೆಕ್ಟಾಗಿ ಹೇಳಿದ್ರಿ ಸರ್, ಕಸ್ತೂರಿ ಆಂಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಅವಾರ್ಡ್ ಕೊಡ್ತಿರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ, ಈ ಥರ ನಿಮ್ಮ ಪತ್ರಿಕೆಯಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಅವಾರ್ಡ್ ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ, ಒಂದು ದಿವಸ ನಾನು ಅವಾರ್ಡ್ನ ತಗೋಬಾರ್ದು ಅಂತ ನನಗೂ ಅನ್ನಿಸ್ತಿರುತ್ತೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಏನೇ ಹಗಲ್ಗನ್ಸ್ ಕಾಣ್ತಾ ಇದೆಯಾ, ಈ ಹೂ ಕಟ್ಟೋರಿಗೆ ಅವಾರ್ಡ್ ಕೊಡ್ತಾರಾ, ಹಂಗೆಲ್ಲ ಕೊಡೋದಾಗಿದ್ರೆ ಆ ದೇವಸ್ಥಾನದ ಮುಂದ್ಗಡೆ ಕೂತ್ಕೊಂಡು ಹೂ ಕಟ್ತಾರಲ್ಲ, ಅವರೆಲ್ರಿಗೂ
ಹೇಗೂ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಶಾಂತಿ ತುಂಬಾನೇ ಕೀಳಾಗಿ ಮೀನಾ ಬಗ್ಗೆ ಮಾತಾಡ್ತಿರ್ತಾಳೆ. ಆಗ ಶಾಂತಿ ಏನೇ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ? ಮೀನಾ ಒಂದ್ ರೀತಿ ಈಗ ತಾನೇ ತನ್ನ ಕೆಲಸದಲ್ಲಿ ಮುಂದೆ ಬರ್ತಾ ಇದ್ದಾಳೆ. ಅವಳು ಒಂದಲ್ಲ ಒಂದ್ ದಿವಸ ಒಬ್ಬ ಬಿಸ್ನೆಸ್ ವುಮೆನ್ ಆಗೇ ಆಗ್ತಾಳೆ ಕಣೆ. ನೀನೇ ನೋಡ್ತಾ ಇರೋ ಅವಳು ಎಂತ ಹೆಸರು ಮಾಡ್ತಾಳೆ ಅಂತ. ಖಂಡಿತವಾಗ್ಲೂ ಅವಳಿಗೆ ಈ ಅವಾರ್ಡ್ ಸಿಗುತ್ತೆ ಅಂತ ಹೇಳಿ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ನಂತರ ನೋಡಿ ಮೇಡಮ್, ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಎಷ್ಟು ನಿಯತ್ತಿಂದ ಮತ್ತೆ ಎಷ್ಟು ಶಿಸ್ತಿಂದ ಮಾಡ್ತೀವಿ ಅನ್ನೋದೇ ಮುಖ್ಯ. ಅಷ್ಟೇ ಯಾಕೆ, ಇತ್ತೀಚೆಗೆ ಕಸ ಗುಡ್ಸೋರ್ಗೆ ಒಂದು ಚಿನ್ನದ ಸರ ಸಿಕ್ಕಿತ್ತು. ಅದನ್ನ ಅವರು ತಗೊಂಡ್ ಬಂದು ಯಾರು ತಲುಪಿಸ್ಬೇಕಾಗಿತ್ತು ಅವ್ರಿಗೆ ತಲುಪಿಸಿದ್ರು. ಅಂತವ್ರಿಗೂ ನಾವು ಅವಾರ್ಡ್ ಕೊಡ್ಬೋದು ಮೇಡಮ್. ಯಾಕಂದ್ರೆ ನ್ಯಾಯ ನೀತಿ ನಿಷ್ಠೆಯಿಂದ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಾರ್ಡ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಮ್ಯಾಗ್ಝಿನ್ ಅವ್ರು ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿ ಹುರ್ಕೋತಾ ಇರ್ತಾಳೆ. ನಂತರ ಓಕೆ ಮೇಡಮ್, ನಾವು ಬರ್ತೀವಿ, ಅವಾರ್ಡ್ ಶೋ ಮೈಸೂರಲ್ಲಿರುತ್ತೆ, ನಾವು ನಿಮಗೆ ಎಲ್ಲ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಆ ಮ್ಯಾಗ್ಝಿನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಅಲ್ಲೇ ಕಸ್ತೂರಿ, ನಾನು ಭರತನಾಟ್ಯ ಯೋಗ ಅಂತೆಲ್ಲ ಎಷ್ಟೆಲ್ಲ ಹೇಳ್ಕೊಡ್ತಿದ್ದೀನಿ, ನಿನಗೂ ಅದನ್ನ ನೋಡಿ ತಾನೇ ಏನಾದರೂ ಮಾಡಬೇಕು ಅಂತ ಆಸೆ ಬಂದಿದ್ದು. ನೆಕ್ಸ್ಟ್ ಟೈಮ್ ಅವ್ರೇನಾದರೂ ಬಂದಾಗ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳೆ ಸರಿನಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲ ಕಣೆ, ಇದನ್ನೆಲ್ಲ ಅವ್ರ ಹತ್ರ ಯಾಕೆ ಹೇಳಬೇಕು ಅಂತ ಹೇಳಿ ಕಸ್ತೂರಿ ಅವ್ರು ಕೇಳಿದಾಗ ನನಗೂ ಅವಾರ್ಡ್ ಬೇಡವೇನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಾ ನಗ್ತಿರ್ತಾಳೆ. ಓ, ನೀನು ಆ ದಾರಿಲಿ ಬರ್ತಿದ್ಯಾ ಅಂತ ಹೇಳಿ ಕಸ್ತೂರಿ ಅವ್ರು ಕೇಳಿದಾಗ ಆಂಟಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಒಂದು ನಿಮಿಷ ನಿಂತ್ಕೊಳ್ಳೆ, ಇದನ್ನೆಲ್ಲ ಹೋಗ್ಬಿಟ್ಟು ಮನೇಲಿ ಎಲ್ಲರ ಹತ್ರನೂ ಹೇಳ್ಬಿಡ್ಬೇಡ ಅಂತ ಹೇಳಿ ಶಾಂತಿ ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ಹೇಳಿ ಅಲ್ಲಿಂದ ಹಾಗೆ ಹೊರಟೋಗ್ತಾಳೆ. ಹಾಗೆ ಮೀನಾ ಗೇಟಿಂದ ಆಚೆ ಹೋಗ್ತಿರೋವಾಗ ಎದುರುಗಡೆ ವಿಶಾಲಾಕ್ಷಿ ಸಿಗ್ತಾಳೆ. ಏನ್ ಮೀನಾ, ಹೆಂಗ್ ನಡೀತಾ ಇದೆ ಕೆಲಸ? ನಾನು ನಿನ್ಗೆ ಅಂತ ಬಿಟ್ಕೊಟ್ಟಿರೋ ಹೂವಿನ ಅಂಗಡಿ ಹೇಗಿದೆ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ ನೀವು ನನ್ಗೆ ಹೆದರ್ಕೊಂಡು ಓಡೋಗಿ ಬಿಟ್ಕೊಟ್ರಲ್ಲ, ಆ ಅಂಗಡಿ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಮೀನಾ ವಿಶಾಲಾಕ್ಷಿಗೆ ಟಕ್ಕರ್ ಕೊಟ್ಟು ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ವಿಶಾಲಾಕ್ಷಿ ಯೋಚನೆ ಮಾಡ್ತಾ ಅಯ್ಯೋ ಇವಳ ಹತ್ರ ಎಲ್ಲ ಅನ್ನಿಸ್ಕೊಳಂಗ್ ಆಯ್ತಲ್ಲ ಅಂತ ಹೇಳಿ ಉರ್ಕೊಂಡು ಮನೆಯೊಳಗಡೆ ಹೋಗ್ತಾಳೆ. ನಂತರ ಮಾಸ್ಟರ್ ಯಾವಾಗ ಬಂದ್ರಿ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ ಇವಾಗ ತಾನೇ ಒಂದ್ ಸ್ವಲ್ಪ ಹೊತ್ತಾಯ್ತು ಅಷ್ಟೇನೆ, ಬಾ ಕುತ್ಕೋ ವಿಶಾಲು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಏನೇ ಶಾಂತಿ, ಏನಾದ್ರೂ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತ ಅಂತ ಹೇಳಿ ಕಸ್ತೂರಿ ಅವ್ರು ಕೇಳ್ತಿರೋವಾಗ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅಲ್ಲ ಕಣೆ, ಇವ್ರನ್ನೆಲ್ಲ ಕರೆದಿದ್ಯಾ ಅಂತಂದ್ಮೇಲೆ ನೀನೇನೋ ಮುಖ್ಯವಾದ ವಿಷಯನೇ ಮಾತಾಡ್ತೀಯ ಅಂತಾನೆ ಅರ್ಥ, ಅದೇನು ಅಂತ ಹೇಳು ಅಂತ ಹೇಳಿ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ. ಆ ರೋಹಿಣಿ ನನ್ನ ಮಗನ ಜೀವನನ ಹಾಳು ಮಾಡ್ಬಿಟ್ಲು, ಅವಳನ್ನ ಹೇಗಾದ್ರೂ ಮಾಡಿ ನನ್ನ ಮಗನ ಜೀವನದಿಂದ ದೂರ ಮಾಡಬೇಕು, ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿ ಶಾಂತಿ ಹೇಳಿದಾಗ ದುಡ್ಡ ಅಂತ ಹೇಳಿ ವಿಶಾಲಾಕ್ಷಿ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಹೌದು ವಿಶಾಲು, ಅವಳಿಂದ ನನ್ನ ಮಗ ಸಾಲ ತಗೊಂಡಿದ್ದಾನಂತೆ, ಆರ್ಡ್ರು ಮತ್ತೆ ಬೇರೆ ಬಂದಿದೆ, ಅದನ್ನೇ ಕಾರಣವಾಗಿ ಇಟ್ಕೊಂಡು ಅವಳು ಶೋರೂಮಿಗೆ ಮತ್ತೆ ಮತ್ತೆ ಬಂದು ಹೋಗ್ತಾ ಇದ್ದಾಳೆ. ಮೊದಲು ಅವಳ ಮುಖಾಂತರ ತಗೊಂಡಿರೋ ಸಾಲನ ತೀರಿಸಬೇಕು, ನೀವು ಸ್ವಲ್ಪ ಸಾಲ ಕೊಟ್ಟರೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ಶಾಂತಿ ಹೇಳಿದಾಗ ಅದು ಹಾಗಲ್ಲ ಮಾಸ್ಟರ್, ಅದೇನಂದ್ರೆ ಇತ್ತೀಚೆಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಖರ್ಚಾಗೋಯ್ತು, ಆದರೂ ಪರವಾಗಿಲ್ಲ, ನಾನು ಫೈನಾನ್ಷಿಯಲ್ ಹತ್ರ ಹೇಳಿ ನಿಮಗೆ ದುಡ್ಡನ್ನ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಯಾರ ಹತ್ರ? ಅದೇ ನಮ್ಮ ಮನೋಜ ದುಡ್ಡು ತಗೊಂಡಿದ್ದಾನಲ್ಲ ಆ ಫೈನಾನ್ಷಿಯಲ್ ಹತ್ರನ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಹೌದು ಮಾಸ್ಟರ್, ಅವರೇನೆ, ಅವರು ನಿಮ್ಮ ಮನೆ ಲೋನ್ನ ಆಗ್ಲೇ ಬ್ಯಾಂಕ್ ಕಟ್ಟಿದ್ದಾರೆ. ಅಷ್ಟೇ ಯಾಕೆ, ಮನೋಜ್ಗೆ ಸಾಲನೂ ಕೊಟ್ಟಿದ್ದಾರೆ. ಈಗ ಅವ್ರ ಹತ್ರನೇ ಮತ್ತೆ ನಾವು ದುಡ್ಡು ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಆದ್ರೆ ಏನ್ ಮಾಡೋದು, ಮನೆ ಪತ್ರ ಇನ್ನೂ ನಿಮ್ಮ ಕೈಯಲ್ಲೇ ಇದೆ ಅಲ್ವಾ, ಅದನ್ನ ಅವ್ರ ಹತ್ರ ಕೊಟ್ಬಿಡಿ ಮಾಸ್ಟರ್ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ ಹೌದಲ್ವಾ ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ನಂತರ ನೀವು ಯಾವಾಗ ಬೇಕಾದ್ರೂ ದುಡ್ಡು ತಗೋಬಹುದು, ಆದ್ರೆ ಅದಕ್ಕಿಂತ ಮುಂಚೆ ಮನೆ ಪತ್ರನ ಕೊಡ್ಬೇಕಲ್ವಾ ಮಾಸ್ಟರ್ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ ಏನ್ ಮಾಡೋದು ವಿಶಾಲು, ನಮ್ಮಪ್ಪ ಬರೆಯೋದು ಬರ್ದ, ಇಬ್ಬರ ಹೆಸರು ಸೇರಿಸ್ಬಿಟ್ಟು ಬರ್ದೋಗ್ಬಿಟ್ಟ, ಪತ್ರ ಇಡಬೇಕು ಅಂತಂದ್ರೆ ನನ್ನ ಗಂಡನ ಸೈನು ಬೇಕೇ ಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಾಂತಿ ಹೇಳಿದಾಗ ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ಮಾಸ್ಟರ್, ಹೇಗೋ ಮನೋಜ ಅವ್ರ ಅಪ್ಪನ ಸೈನ್ನ ಮಾಡ್ತೀನಿ ಅಂತ ಹೇಳಿದಾನಲ್ವಾ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ ಆ ರೀತಿ ಫೋರ್ಜರಿ ಮಾಡೋದು ತಪ್ಪಲ್ವಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ತಪ್ಪೇ ಮಾಸ್ಟರ್, ಆದ್ರೆ ನಿಮ್ಗೆ ಇವಾಗ ಅರ್ಜೆಂಟ್ ಆಗಿ ದುಡ್ಡು ಬೇಕಲ್ವಾ, ಇದು ಒಂದೇ ಒಂದ್ಸಲಿ ಮನೋಜ್ಗೆ ಸೈನ್ ಮಾಡೋದು ಕೇಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾನು ಇಸ್ಕೊಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿ ತಲೆನ ಕೆಡಿಸ್ಬಿಡ್ತಾಳೆ. ಅದಕ್ಕೆ ಸರಿ ಆಯ್ತು ಅಂತ ಶಾಂತಿ ಕೂಡ ಒಪ್ಕೊಬಿಡ್ತಾಳೆ. ಈ ಕಡೆ ಸೂರ್ಯ ಚೇತನ್ನ ಕರ್ಕೊಂಡು ಲಾಯರ್ ಆಫೀಸ್ಗೆ ಬಂದಿರೋವಾಗ ಸೂರ್ಯ ಲಾಯರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಆಗ ಆ ಲಾಯರು ನೋಡಿ ಇವಾಗ ಏನೋ ಬೇಲ್ ಸಿಕ್ಕಿದೆ, ಆದ್ರೆ ಮುಂದೆ ಈ ಕೇಸು ತುಂಬಾನೇ ಕಾಂಪ್ಲಿಕೇಟೆಡ್ ಆಗ್ಬೋದು ಅಂತ ಹೇಳಿದಾಗ ಹೇಗೆ ಅಂತ ಸೂರ್ಯ ಕೇಳ್ತಾನೆ. ಇವಾಗ ನಿಮ್ಮ ಮತ್ತೆ ಅರುಣ್ ಮಧ್ಯೆ ಇರೋ ಸಮಸ್ಯೆಯಿಂದಾಗಿ ನಿಮ್ಮ ಫ್ರೆಂಡೇ ಅವ್ರ ತಾಯಿನ ಸಾಯಿಸಿದ್ದು ಇದು ಆಕ್ಸಿಡೆಂಟ್ ಅಂತ ಬೇಕಾದ್ರೂ ಅವ್ರು ತೋರಿಸ್ಬಿಡ್ತಾರೆ. ಅವ್ರ ಕಡೆ ಲಾಯರು ಈ ಪಾಯಿಂಟ್ನೆಲ್ಲ ಇಟ್ಕೊಂಡು ಇವ್ರ ಮೇಲೆ ಇನ್ನೂ ಕೇಸ್ನ ಸ್ಟ್ರಾಂಗ್ ಮಾಡ್ತಾರೆ ಅಂತ ಹೇಳಿದಾಗ ಇದನ್ನ ಕೇಳಿ ಚೇತನ್ಗೆ ಭಯ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಸೂರ್ಯ ಚೇತನ್ಗೆ ಸಮಾಧಾನ ಮಾಡ್ತಿರ್ತಾನೆ. ನಂತರ ಹೌದು ಮೇಡಮ್, ನೀವು ಹೇಳೋದು ಸತ್ಯನೇ, ನನ್ನ ಮೇಲಿರೋ ಕೋಪಕ್ಕೆ ಅವನು ಚೇತನ್ ಮೇಲೆ ಸೇಡ್ ತಿರ್ಸ್ಕೊಂಡ್ರು ತಿರ್ಸ್ಕೋಬಹುದು, ಯಾಕಂದ್ರೆ ಅವ್ನ ಬುದ್ಧಿನೇ ಸರಿ ಇಲ್ಲ, ಅವನೊಂಥರ ಕಿರಿಕ್ ಪಾರ್ಟಿ ಮೇಡಮ್ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ನೋಡಿ ಅದಕ್ಕೊಂದು ದಾರಿ ಇದೆ ಅಂತ ಹೇಳಿ ಲಾಯರ್ ಹೇಳಿದಾಗ ಏನದು ಅಂತ ಸೂರ್ಯ ಕೇಳ್ತಾನೆ. ಈಗ ಈ ಕೇಸಲ್ಲಿ ವಿಕ್ಟಿಮ್ ಆಗಿರೋರು ಮತ್ತೆ ನೀವು ಇಬ್ರು ಸಮಾಧಾನ ಕೂತ್ಕೊಂಡು ಮಾತಾಡಿ ಇದನ್ನ ಬಗೆಹರಿಸ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಅವರೇ ಈ ಕೇಸ್ನ ವಾಪಸ್ ತಗೊಂಡ್ರೆ ನಿಮ್ಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಹ್ಞೂ ಮೇಡಮ್, ನೀವು ಹೇಳ್ದಂಗೆ ಮಾಡ್ಬೋದು ಅಂತ ಸೂರ್ಯ ಹೇಳಿದಾಗ ಇವ್ರೇನ ಇದಕ್ಕೆ ಒಪ್ಕೋತಾರೆ, ಆದ್ರೆ ಅವ್ರ ಕಡೆಯಿಂದ ಒಪ್ಕೋಬೇಕಲ್ವಾ ಅಂತ ಹೇಳಿ ಲಾಯರ್ ಹೇಳಿದಾಗ ಒಂದ್ಸಲಿ ಯಾವುದಕ್ಕೂ ಟ್ರೈ ಮಾಡಿ ಮೇಡಮ್ ನೋಡೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಲಾಯರ್ ತುಂಬಾನೇ ಯೋಚನೆ
ಮಾಡಿ ತನ್ನ ಜೂನಿಯರ್ನ ಕರೆದು ಅವ್ರ ಕಡೆ ಲಾಯರ್ ಯಾರು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಆಗ ಜೂನಿಯರ್ ಲಾಯರ್ ವಿಚಾರಿಸೋದಕ್ಕೆ ಅಂತ ಆಚೆ ಹೋಗ್ತಾರೆ. ನಂತರ ಲಾಯರ್ ಯಾರು ಅಂತ ಗೊತ್ತಾದ್ರೆ ಸಾಕು, ನಾನು ಅವ್ರ ಹತ್ರ ಮಾತಾಡಿ ನೋಡ್ತೀನಿ, ಕೆಲವರು ಒಪ್ಕೋತಾರೆ, ಇನ್ನ ಕೆಲವರು ಕೋರ್ಟಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ನೋಡೋಣ ಅಂತ ಹೇಳಿ ಲಾಯರ್ ಹೇಳ್ತಿರೋವಾಗ, ಮೇಡಮ್ ಇವ್ನ ನಂಬಿ ಇಡೀ ಕುಟುಂಬನೇ ಇದೆ, ದಯವಿಟ್ಟು ಮೇಡಮ್ ಇವ್ನ ಜೀವನ ಹಾಳಾಗೋದು ಸರಿ ಇರೋದಿಲ್ಲ, ಒಂದು ಸಣ್ಣ ತಪ್ಪಿಗೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ, ಹೇಗಾದ್ರೂ ಮಾಡಿ ಇವ್ನ ಜೀವನ ನೀವೇ ಕಾಪಾಡಬೇಕು ಅಂತ ಹೇಳಿ ಸೂರ್ಯ ಕೇಳ್ಕೊತಿರ್ತಾನೆ. ಆಗ ನೋಡಿ ನಾನು ಅವ್ರನ್ನ ಕರೆಸಿ ಮಾತಾಡೋದಕ್ಕೆ ನೋಡ್ತೀನಿ, ಏನಾಗುತ್ತೆ ಅಂತ ನೋಡೋಣ, ಅವ್ರ ಹತ್ರ ಮಾತಾಡಿ ನಿಮ್ಮನ್ನ ಕರೆಸ್ತೀನಿ, ಆವಾಗ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಲಾಯರು ಸೂರ್ಯ ಮತ್ತೆ ಚೇತನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಈ ಕಡೆ ಮನೋಜ ತನ್ನ ಮೊಬೈಲ್ ನೋಡ್ಕೊಂಡು ನಗ್ತಿರ್ತಾನೆ. ಏನ್ ಬಾಸ್, ಏನ್ ಸಮಾಚಾರ, ಈ ರೀತಿ ನಗ್ತಾ ಇದ್ದೀರಲ್ಲ ಅಂತ ಹೇಳಿ ಸೀನಾ ಬಂದು ಕೇಳ್ತಿರೋವಾಗ, ಅಯ್ಯೋ ಹಾಗೇನಿಲ್ಲ ಬ್ರೋ, ಇಲ್ಲಿ ನೋಡಿ ಇವಾಗ ಮಾಡಿರೋ ರಿಸರ್ಚ್ ಎಷ್ಟು ಕಾಮಿಡಿ ಅನಿಸ್ತಾ ಇದೆ ಗೊತ್ತಾ ನನಗೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಏನದು ಅಂತ ಸೀನಾ ಕೇಳ್ತಿರೋವಾಗ, ಈಗ ಮದುವೆ ಆಗಿರೋ ಗಂಡಸರನ್ನ ಒಂದು ರಿಸರ್ಚ್ ಮಾಡಿದಾರಂತೆ, ಅದ್ರ ಪ್ರಕಾರ ಯಾರು ತಮ್ಮ ಹೆಂಡತಿ ಜೊತೆ ಜಾಸ್ತಿ ಮಾತಾಡ್ತಾರೋ ಅವ್ರ ಹಾರ್ಟ್ ತುಂಬಾನೇ ಚೆನ್ನಾಗಿರುತ್ತಂತೆ ಅಂತ ಹೇಳಿ ಮನೋಜ ಹೇಳ್ತಾನೆ. ನೀವು ಹೇಳಿದ್ದು ಕರೆಕ್ಟೇ ಬ್ರೋ, ಅತಿಯಾಗಿ ಹೆಂಡತಿ ಹತ್ರ ಮಾತಾಡಿದ್ರೆ ಸಾಕು ನಮ್ಮ ಹಾರ್ಟ್ ಸ್ಪೀಡು ಜಾಸ್ತಿ ಆಗುತ್ತೆ, ಬೆವರೋದಕ್ಕೆ ಶುರು ಆಗುತ್ತೆ, ಕ್ಯಾಲರಿ ಕೂಡ ಬರ್ನ್ ಆಗುತ್ತೆ, ಆಗ್ಲೇ ಅಲ್ವಾ ನಮ್ಮ ಹಾರ್ಟ್ ಸ್ಟ್ರಾಂಗ್ ಆಗಿರೋದು ಅಂತ ಹೇಳಿ ಸೀನಾ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜ್ ನಗ್ತಿರ್ತಾನೆ. ನಂತರ ಬ್ರೋ ಮೊದಲು ನಾನು ಏನು ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳಿ, ಹೆಂಡತಿರ್ ಮಾತಾಡೋದ್ರಿಂದ ಗಂಡನ ಹಾರ್ಟ್ಗೆ ತುಂಬಾನೇ ಒಳ್ಳೇದಂತೆ, ಅವ್ರ ನೋವೆಲ್ಲ ಕಡಿಮೆ ಆಗುತ್ತಂತೆ, ಹಾಗೆ ಹಾರ್ಟ್ ಅಟ್ಯಾಕ್ ಕೂಡ ಕಡಿಮೆ ಆಗುತ್ತಂತೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಹೌದು ಬ್ರೋ ನೀವು ಹೇಳೋದು ಕರೆಕ್ಟೇನೆ, ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಅವಳು ಏನೇ ಹೇಳಿದ್ರು ಕೂಡ ಹೂ ಅಂತ ತಲೆ ಅಲಾಡಿಸ್ಬಿಡ್ತೀನಿ, ಆವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸೇ ಕಡಿಮೆ ಇರುತ್ತಲ್ವಾ ಅಂತ ಹೇಳಿ ಸೀನಾ ಕಾಮಿಡಿ ಮಾಡ್ತಿರ್ತಾನೆ. ಹಂಗಲ್ಲ ಬ್ರೋ, ಒಂದ್ ನಿಮಿಷ ಇರಿ, ಹೆಂಡತಿ ಹತ್ರ ಮಾತಾಡಿದ್ರೇನೆ ಹಾರ್ಟ್ಗೆ ಒಳ್ಳೇದಂತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತಂತೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಬ್ರೋ ನನ್ಗೊಂದು ಡೌಟ್ ಬರ್ತಿದೆ, ಇಷ್ಟೆಲ್ಲ ರಿಸರ್ಚ್ ಮಾಡಿದಾರಲ್ಲ, ಆದ್ರೆ ಯಾರು ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾರ ಅಂತ ಹೇಳಿ ಸೀನಾ ಕೇಳ್ತಿರುವಾಗ ಮನೋಜ ಸೀನನ್ನ ಗುರಾಯಿಸ್ತಾ ಇರ್ತಾನೆ. ಅದಕ್ಕೆ ಛಾಯಾ ಬಿದ್ದು ಬಿದ್ದು ನಗ್ತಿರ್ತಾಳೆ. ಆಗ ನಾನು ಇಷ್ಟು ದೊಡ್ಡ ರಿಸರ್ಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ, ಹೋಗಿ ಬ್ರೋ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಅಷ್ಟರಲ್ಲಿ ಶಾಂತಿ ಶೋರೂಮಿಗೆ ಬರ್ತಾಳೆ. ಏನಮ್ಮ ಬರ್ತೀನಿ ಅಂತ ಹೇಳಲೇ ಇಲ್ಲ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಯಾಕೋ ಹೇಳ್ಬಿಟ್ಟೆ ಬರ್ಬೇಕಾ, ಹೌದು ಏನ್ ಇವ್ರು ಕೆಲಸ ಮಾಡದೆ ಇಲ್ಲೇ ಕುತ್ಕೊಂಡು ಹರಟೆ ಹೊಡ್ಕೊಂಡು ನಿಂತಿದಾರಲ್ಲ ಅಂತ ಹೇಳಿ ಹೋಗಿ ಕೆಲಸ ನೋಡ್ಕೊ ಹೋಗಿ ಅಂತ ಹೇಳಿ ಶಾಂತಿ ಛಾಯನ್ ಮತ್ತೆ ಸೀನನ್ನ ಅಲ್ಲಿಂದ ಕಳಿಸ್ತಾಳೆ. ನಂತರ ಮನೋಜ ಹೇಗೋ ದುಡ್ಡಿಗೆ ಅರೇಂಜ್ ಮಾಡಾಯ್ತು ಕಣೋ ಅಂತ ಹೇಳಿ ಶಾಂತಿ ಹೇಳಿದಾಗ, ಹೇಗಮ್ಮ ಯಾರ ಹತ್ರ ಇಸ್ಕೊತಾ ಇದ್ಯಾ, ಹಾಗಾದ್ರೆ ನಮ್ಗೆ ಬರ್ಬೇಕಾಗಿರೋ ದುಡ್ಡೆಲ್ಲ ಬರುತ್ತಾ ಅಂತ ಹೇಳಿ ಮನೋಜ ಕೇಳ್ತಾನೆ. ಹ್ಞೂ ಕಣೋ, ನಾನು ವಿಶಾಲಾಕ್ಷಿ ಹತ್ರ ಮಾತಾಡಿ ನೋಡಿದೆ, ಆ ಫೈನಾನ್ಷಿಯರ್ ಹತ್ರನೇ ತಗೊಳ್ಳೋಣ ಅಂತ ವಿಶಾಲಾಕ್ಷಿ ಹೇಳಿದಾಳೆ, ಆದ್ರೆ ಆ ಮನೆ ಪತ್ರನ ಅವ್ರ ಹತ್ರ ಅಡ ಇಡ್ಬೇಕಂತೆ, ಇದಕ್ಕೂ ಮೇಲೆ ಅವರು ಸುಮ್ನೆ ಸಾಲ ಕೊಡೋದಿಲ್ವಂತೆ ಕಣೋ ಅಂತ ಹೇಳಿ ಶಾಂತಿ ಹೇಳಿದಾಗ, ಹೌದಮ್ಮ ಅವ್ರು ಹೇಳ್ತಿರೋದು ನಿಜಾನೇ, ಯಾರಾದ್ರೂ ಸುಮ್ಮನೆ ಕೊಟ್ಬಿಡ್ತಾರ ಹೇಳು, ಅವ್ರ ಹತ್ರ ದುಡ್ಡು ತಗೋಬೇಕು ಅಂತಂದ್ರೆ ನಾವು ಪತ್ರನ ಕೊಡ್ಲೇಬೇಕಾಗತ್ತೆ, ನಾವು ಕೊಡೋಣ ಬಿಡಮ್ಮ ಅಂತ ಹೇಳಿ ಮನೋಜ ಹೇಳ್ತಾನೆ. ಏನೋ ಹಿಂಗೆ ಹೇಳ್ತಾ ಇದೆಯಾ, ಏನಾದರೂ ಆಯ್ತು ಅಂತಂದ್ರೆ ಏನೋ ಮಾಡೋದು, ನನ್ನ ಗೌರವ ಇರೋದೇ ಆ ಮನೇಲಿ ಕಣೋ ಅಂತ ಹೇಳಿ ಶಾಂತಿ ಹೇಳಿದಾಗ, ಅಮ್ಮ ನನ್ನ ದುಡ್ಡನ್ನ ನಿನ್ಗೆ ವಾಪಸ್ ಕೊಡ್ತೀನಿ ಬಿಡಮ್ಮ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ ಅಂತ ಹೇಳಿ ಮನೋಜ ಹೇಳಿದಾಗ, ಲೋ ಆ ಪತ್ರ ಕೊಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಕಣೋ, ಆದ್ರೆ ಅದಕ್ಕೆ ನಿಮ್ಮಪ್ಪ ಸೈನ್ ಮಾಡ್ಲೇಬೇಕಲ್ವೋ, ಏನೋ ಮಾಡೋದು ಅಂತ ಹೇಳಿ ಶಾಂತಿ ಕೇಳ್ತಿರ್ತಾಳೆ. ಅಯ್ಯೋ ಅಮ್ಮ, ಬ್ಯಾಂಕಿಂದ ತಗೊಳ್ಬೇಕಾದ್ರೆ ಅಪ್ಪನ ಹೆಸರನ್ನ ನಾನು ಫೋರ್ಜರಿ ಮಾಡಿದ್ದೀನಿ, ಇನ್ನು ಇದೆಲ್ಲ ಯಾವ ಲೆಕ್ಕ, ನಾನೇ ಸೈನ್ ಮಾಡ್ತೀನಿ ಬಿಡು ಅಂತ ಹೇಳಿ ಮನೋಜ ಒಪ್ಕೋತಾನೆ. ಆಗ ಲೋ ಮನೋಜ, ನಿನ್ನ ನಂಬಿ ನಾನು ಇಷ್ಟೊಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀನಿ, ನಿನ್ನಿಂದ ನನಗೆ ಅವಮಾನ ಆಗದೆ ಇದ್ರೆ ಅಷ್ಟೇ ಸಾಕು ಕಣೋ ಅಂತ ಹೇಳಿ ಶಾಂತಿ ಹೇಳಿದಾಗ, ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಕೊಳಮ್ಮ, ಈಗ ದೊಡ್ಡ ಡೀಲ್ಗೆ ಕೈ ಹಾಕ್ತಾ ಇದ್ದೀನಿ, ಆದಷ್ಟು ಬೇಗ ನಮ್ಮನೆ ಪೇಪರ್ನ ವಾಪಸ್ ಕೊಡಿಸ್ತೀನಮ್ಮ, ಅದರಲ್ಲಿ ಪ್ರಾಫಿಟ್ ಎಲ್ಲ ಜಾಸ್ತಿನೇ ಬರುತ್ತೆ ಅಂತ ಹೇಳಿ ಮನೋಜ ಶಾಂತಿನ ನಂಬಿಸ್ತಾನೆ. ಈ ಕಡೆ ರವಿ ಶ್ರುತಿ ಹತ್ರ ಬಂದು ಸ್ಯಾಲರಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ನೀನು ಅದ್ರ ಬಗ್ಗೆ ಕೇಳಲೇ ಇಲ್ವಲ್ಲ ಅಂತ ಶ್ರುತಿ ಕೇಳ್ತಾಳೆ. ಆದರೆ ಇವಾಗ ನಾನು ಇಲ್ಲಿ ಶೆಫಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂದಮೇಲೆ ಸ್ಯಾಲರಿ ಬಗ್ಗೆ ನೀನೇ ಹೇಳಬೇಕಲ್ವಾ ಅಂತ ಹೇಳಿ ರವಿ ಕೇಳ್ತಿರೋವಾಗ, ಸರಿ ಆಯಿತು, ಬರೋ ಪ್ರಾಫಿಟಲ್ಲಿ ಇಬ್ಬರಿಗೂ ಶೇರ್ ಇರುತ್ತೆ ಬಿಡು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಇಲ್ಲ ಇಲ್ಲ ನನಗೆ ಶೇರ್ ಎಲ್ಲ ಬೇಡ, ನನಗೆ ನನ್ನ ಸ್ಯಾಲ್ರಿ ಎಷ್ಟಿದೆಯೋ ಅಷ್ಟು ಮಾತ್ರ ಕೊಡು ಅಂತ ಹೇಳಿ ರವಿ ಕೇಳ್ತಾನೆ. ಆಗ ನೋಡ್ ರವಿ, ನೀನು ಆ ರೆಸ್ಟೋರೆಂಟಲ್ಲಿ ಶೆಫಾಗಿ ವರ್ಕ್ ಮಾಡ್ತಿದ್ದೆ, ಅವಳು ಓನರ್ ಆಗಿದ್ಲು, ಆದರೆ ಇಲ್ಲಿ ನಾನು ನೀನು ಗಂಡ ಹೆಂಡ್ತಿ ಅಂದಮೇಲೆ ಪ್ರಾಫಿಟ್ ರೇಂಜ್ ನನಗೂ ನಿನಗೂ ಸಮಭಾಗ ಇರುತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ ಬೇಡ ಅಂತ ಹೇಳಿ ನನಗೆ ಸಂಬಳನೇ ಕೊಡು ಅಂತ ಹೇಳಿದಾಗ, ಎಷ್ಟು ಬೇಕು ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ ಒಂದು 60,000 ರೂಪಾಯಿ ಸ್ಯಾಲ್ರಿ ಕೊಟ್ಟರೆ ಸಾಕು ಅಂತ ಹೇಳ್ತಿರುವಾಗ ಶ್ರುತಿ ಅವನ್ನೇ ಗುರಾಯಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ನೀತು ರವಿ ಕಾಲ್ ಮಾಡಿ ತನ್ಗೆ ಏನೇನು ಬೇಕೋ ಆ ಊಟಗಳನ್ನೆಲ್ಲ ಆರ್ಡರ್ ಮಾಡ್ತಾಳೆ. ಆಗ ರವಿ ಸರಿ ಆಯಿತು, ಇನ್ನೊಂದು ಅರ್ಧ ಗಂಟೆಲಿ ಕಳ್ಸ್ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಶ್ರುತಿ ಕೋಪ ಮಾಡ್ಕೊಂಡು, ಈಗ ಅವಳು ಯಾಕೆ ನೀನು ಕಾಲ್ ಮಾಡಿದ್ದು ಅಂತ ಕೇಳ್ತಿರುವಾಗ, ಇನ್ಯಾಕೆ ಕಾಲ್ ಮಾಡ್ತಾಳೆ, ಊಟಕ್ಕೆ ಅಂತ ಕಾಲ್ ಮಾಡಿದಾಳೆ, ಇದನ್ನ ಕೂಡ ನನ್ನ ಅಕೌಂಟಲ್ಲೇ ಸೇರಿಸ್ಕೊ ಅಂತ ಹೇಳಿ ರವಿ ನೀತುಗೆ ಊಟ ಕಳ್ಸ್ಕೊಡೋದಕ್ಕೆ ಅಂತ ಹೋಗ್ತಾನೆ. ಅದನ್ನ ನೋಡಿ ಶ್ರುತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಈ ಕಡೆ ಶಾಂತಿ ಮತ್ತೆ ಮನೋಜ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಮನೆಗೆ ಬರ್ತಾರೆ. ಆಗ ಮನೋಜ ರಂಗನಾಥ್ ಹತ್ರ ಹೋಗಿ ಕೂತ್ಕೊಂಡು, ಅಪ್ಪ ಹೊಸದಾಗಿ ಬಿಸ್ನೆಸ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀನು ಸೈನ್ ಬೇಕು ಅಂತ ಕೇಳ್ತಾನೆ. ಅಲ್ಲ ಕಣೋ, ನೀನು
ನಿನ್ನ ಹತ್ರ ಆಲ್ರೆಡಿ ಇದೆಯಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅದು ಹಂಗಲ್ಲಪ್ಪ, ಇನ್ನೊಂದು ಅಕೌಂಟ್ ಓಪನ್ ಮಾಡಬೇಕು ಅಂತ ಆಡಿಟರ್ ಹೇಳಿದ್ರು, ಅದಕ್ಕೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬೇಕಂತೆ, ಅದು ಅಲ್ಲದೆ ನಾವಿಬ್ಬರೇ ಸೇರಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬೇಕಂತೆ ಅಂತ ಹೇಳಿ ಮನೋಜ ಹೇಳಿದಾಗ, ಏನಪ್ಪಯ್ಯ ಇದು ಹೊಸದಾಗಿ ನಿನ್ನ ಹತ್ರ ಬಂದು ಸೈನ್ ಮಾಡಿಸ್ಕೊತಾವನೆ, ಯಾವಾಗಲೂ ಅವನಿಗೆ ಬೇಕಾಗಿದ್ರೆ ಸಕ್ಕರೆ ಹತ್ರ ತಾನೇ ಅವ್ನು ಸೈನ್ ಮಾಡಿಸ್ಕೊಳ್ಳೋದು, ಇವತ್ತು ನಿನ್ನ ಕಡೆಗೆ ಬಂದು ನಿಂತೈತೆ ಗಾಡಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಏ ಸೂರ್ಯ, ನನಗೂ ಅದೇ ಡೌಟ್ ಕಣೋ, ಅದಕ್ಕೆ ನಾನು ಇವನ ಹತ್ರ ವಿಚಾರಿಸ್ತಾ ಇದ್ದೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಅದರಿಂದ ಶಾಂತಿಗೆ ಭಯ ಆಗ್ತಿರುತ್ತೆ. ಇದ್ರಲ್ಲೇನ್ರಿ ಅಂತ ಕತೆ ಇದೆ, ನಾನೇ ಅವ್ನಿಗೆ ಹೇಳಿದ್ದು ಈ ಸಲ ನಿಮ್ಮ ಅಪ್ಪನ ಹತ್ರನೇ ಸೈನ್ ಮಾಡಿಸ್ಕೊ ಅಂತ, ಎಲ್ಲ ಟೈಮಲ್ಲೂ ನಾನೇ ಅಲ್ವಾ ಅವ್ನಿಗೆ ಸೈನ್ ಮಾಡ್ಕೊಡೋದು, ಈ ಸಲ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊ ಅಂತ ನಾನೇ ಹೇಳಿದ್ದು ಅಂತ ಹೇಳಿ ಶಾಂತಿ ಹೇಳಿದಾಗ, ಅದನ್ನೇ ಕಣೆ ಕೇಳ್ತಾ ಇರೋದು ಯಾಕೆ ಅಂತ, ಯಾವಾಗಲೂ ನೀನೇ ಅಲ್ವಾ ಅವ್ನಿಗೆ ಸೈನ್ ಮಾಡ್ತಿದ್ದು, ಇವಾಗಲೂ ನೀನೇ ಅದನ್ನ ಮಾಡಿಬಿಡು, ನನ್ಗೆ ಯಾಕೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಲೋ ಪೆಂಗ್ಯ, ನಿನ್ನ ಚಿಕ್ಕ ವಯಸ್ಸಿಂದನೂ ರಿಪೋರ್ಟ್ ಕಾರ್ಡ್ಗೆ ಸಕ್ಕರೆ ಹತ್ರ ತಾನೇ ಸೈನ್ ತಗೋತಾ ಇದ್ದೆ, ಈಗೇನೋ ಇದೆಲ್ಲ, ಅಷ್ಟೇ ಯಾಕೆ ಇವಾಗ ನೀನು ಸಾಲ ತಗೊಳ್ಳೋದಕ್ಕೂ ಸಕ್ರಮ್ನವರೇ ಅಲ್ವಾ ಸೈನ್ ಮಾಡಿರೋದು ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಏನು ಸಾಲನ ಅಂತ ಹೇಳಿ ಶಾಂತಿ ಶಾಕಲ್ಲಿ ಕೇಳ್ತಾಳೆ. ಹೌದು, ಮತ್ತೆ ಇದಕ್ಕೂ ಮುಂಚೆ ಅವ್ನು ತಗೊಂಡಿರೋ ಸಾಲಕ್ಕೆಲ್ಲ ನೀವೇ ಅಲ್ವಾ ಸೈನ್ ಮಾಡಿಕೊಟ್ಟಿದ್ದು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಅದು ಹಾಗಲ್ಲ ಕಣೋ, ಈ ಸಲ ಅಪ್ಪನ ಕೈಗೊಂಡಿಂದ ನನ್ನ ಬಿಸ್ನೆಸ್ ಇನ್ನೂ ಜಾಸ್ತಿ ಆಗ್ಬೋದಲ್ವಾ, ಅದಕ್ಕೆ ಕೇಳ್ತಾ ಇರೋದು ಅಷ್ಟೇ ಅಂತ ಹೇಳಿ ಮನೋಜ ಹೇಳ್ತಾನೆ. ಓ ಹಾಗಿದ್ರೆ ಸಕ್ಕರೆ ಕೈಗುಣ ನಿನ್ಗೆ ಸೆಟ್ ಆಗ್ಲಿಲ್ವೋ ಅಂತ ಹೇಳಿ, ನೋಡಿದ್ಯಾ ಅಪ್ಪಯ್ಯ ಮಾಡೋ ತಪ್ಪಲ್ಲ ಇವನ್ ಮಾಡ್ಬಿಟ್ಟ, ಇವಾಗ ಸಕ್ಕರೆನೇ ಅನ್ಲಕ್ಕಿ ಅಂತ ಹೇಳ್ತಾವನೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ನಾನೆಲ್ಲೋ ಆ ರೀತಿ ಹೇಳ್ದೆ, ಸುಮ್ಮನೆ ಇರೋ ನೀನು, ಏನೇನೋ ಹೇಳ್ಬೇಡ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಸೂರ್ಯ ಮತ್ತೆ ರಂಗನಾಥ್ ಅವ್ರ ಹತ್ರ ಬಂದು ಕೂತ್ಕೊಂಡು ಅಪ್ಪಯ್ಯ ಆ ಪೇಪರ್ ಕೊಡಿಲಿ ಅಂತ ಇಸ್ಕೊಂಡು ನೋಡ್ತಾ ಇರ್ತಾನೆ. ಇದರಿಂದ ಶಾಂತಿ ಮತ್ತೆ ಮನೋಜನ್ಗೆ ಭಯ ಆಗ್ತಿರುತ್ತೆ. ಇದನ್ನ ನೋಡಿದ ತಕ್ಷಣ ನಿನ್ಗೆ ಗೊತ್ತಾಗ್ಬಿಡುತ್ತೇನೋ ಅಂತ ಹೇಳಿ ಮನೋಜ ಕೇಳಿದಾಗ, ಸೂರ್ಯ ಆ ಪೇಪರ್ನ ನೋಡಿ, ಅಪ್ಪಯ್ಯ ಇದು ಬ್ಯಾಂಕ್ ಪೇಪರೇ, ತಗೋ ಅಂತ ಹೇಳಿ ರಂಗನಾಥ್ ಅವ್ರ ಕೈ ಕೊಡ್ತಾನೆ. ಏನು ನನ್ನ ಮೇಲೆ ನಂಬಿಕೆ ಇಲ್ವೇನೋ ಅಂತ ಹೇಳಿ ಮನೋಜ ಕೇಳಿದಾಗ, ಯಾರೋ ನಂಬಿದ್ರು ನಿನ್ ಮಾತ್ರ ನಂಬಾರ್ದು ಕಣೋ, ಕೇಳಿ ಕೇಳಿ ನೀನು ಅಂತ ಹೇಳಿ ಸೂರ್ಯ ಮನೋಜನಿಗೆ ಬೈತಿರ್ತಾನೆ. ಆಗ ರಂಗನಾಥ್ ಅವರು ಇನ್ನೇನು ಸೈನ್ ಮಾಡಬೇಕು ಅನ್ನೋಷ್ಟರಲ್ಲಿ ಮೀನಾ ಒಂಟಿ ಸೀನ್ನ ಸೀನ್ ಬಿಡ್ತಾಳೆ. ಆಗ ರಂಗನಾಥ್ ಅವರು ಮತ್ತೆ ಮನೆಯವರೆಲ್ಲರೂ ಮೀನನ್ನೇ ನೋಡ್ತಿರುವಾಗ, ಅಯ್ಯೋ ಇವಳೆಲ್ಲ ಹಾಳು ಮಾಡೋ ಥರ ಕಾಣಿಸ್ತಾವಳಲ್ಲ ಅಂತ ಹೇಳಿ ಶಾಂತಿ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಮತ್ತೆ ಸೈನ್ ಮಾಡೋದಕ್ಕೆ ಅಂತ ಹೋದಾಗ ಮತ್ತೆ ಮೀನಾ ಇನ್ನೊಂದ್ಸರಿ ಸೀನ್ತಾಳೆ. ಆಗ ರಂಗನಾಥ್ ಅವರು ಸೈನ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅಯ್ಯೋ ಏನು ನಿಂದು ಆವಾಗಿಂದ ಹಚ್ಚಿ ಹಚ್ಚಿ ಅಂತ ಸೀನ್ತಾನೆ ಇದೆಯಲ್ಲ ಅಂತ ಹೇಳಿ ಶಾಂತಿ ಬೈತಿರೋವಾಗ, ಆತೆ ಸೀನ್ ಬಂದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ಹೇಳಿ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಅಪ್ಪಯ್ಯ ಇದು ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ನೀನ್ ಸೈನ್ ಮಾಡೋದಕ್ಕೆ ಹೋದಾಗೆಲ್ಲ ಮೀನಾಗೆ ಸೀನ್ ಬರ್ತಾ ಇದೆ, ಇದು ಯಾಕೋ ಸರಿ ಹೋಗ್ತಿಲ್ಲ ಅಪ್ಪಯ್ಯ, ಬೇಡ ಅಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಇವಳು ಕ್ಲೀನ್ ಮಾಡ್ತಾ ಇದ್ದಾಳೆ ಕಣೋ, ಅದಕ್ಕೆ ಧೂಳು ಮೂಗಿಗೆ ಸೇರ್ಕೊಂಡು ಸೀನ್ ಬರ್ತಾ ಇದೆ, ಅದೊಂದು ದೊಡ್ಡ ವಿಷಯ ಏನೋ, ಅಪ್ಪಯ್ಯ ನೀನ್ ಸೈನ್ ಮಾಡಪ್ಪ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರಂಗನಾಥ್ ಅವರು ಸೈನ್ ಮಾಡೋದಕ್ಕೆ ಹೋದಾಗ ಪೆನ್ನು ಬರೀತಿರೋದಿಲ್ಲ, ಏನೋ ಇದು ಬರೀತಾನೆ ಇಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅಪ್ಪಯ್ಯ ಇಲ್ಲಿ ಏನೋ ಹೆಚ್ಚು ಕಮ್ಮಿ ನಡೀತಾ ಇದೆ, ಬೇಡ ಅಪ್ಪಯ್ಯ ನನ್ನ ಮಾತು ಕೇಳು, ಸೈನ್ ಮಾಡಬೇಡ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಸೂರ್ಯನ ಸುಮ್ಮನೆ ಇರಿಸಿ ಮತ್ತೆ ರಂಗನಾಥ್ ಅವ್ರ ಕೈಗೆ ಸೈನ್ ಮಾಡೋದಕ್ಕೆ ಅಂತ ಪೆನ್ ಕೊಡ್ತಾನೆ. ಆಗ ಮತ್ತೆ ಆ ಪೆನ್ ಬರೀತಿರೋದಿಲ್ಲ. ಮನೋಜ ಬರೆಯೋದಕ್ಕೆ ಅಂತ ನೋಡಿದಾಗ ಅಲ್ಲಿ ಮಾತ್ರ ಪೆನ್ನು ಬರೀತಾ ಇರುತ್ತೆ, ಆದ್ರೆ ರಂಗನಾಥ್ ಅವ್ರ ಕೈಗೆ ಹೋಗಿದ ತಕ್ಷಣನೇ ಅದು ಬರೀತಿರೋದಿಲ್ಲ. ಏನೋ ಇದು ನೀನ್ ಮಾತ್ರ ಬರೀತೀಯಾ, ಆದ್ರೆ ನನಗ್ ಮಾತ್ರ ಬರೆಯೋದಕ್ಕೆ ಆಗ್ತಿಲ್ಲ, ಯಾಕೆ ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ. ಅಪ್ಪ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಅಪ್ಪಯ್ಯ, ಬೇಡ ಅಪ್ಪಯ್ಯ ಇದು ಒಳ್ಳೆ ಟೈಮ್ ಅಲ್ಲ ಅಂತ ಅನ್ಸುತ್ತೆ, ಒಳ್ಳೆ ಟೈಮ್ ನೋಡ್ಕೊಂಡು ಸೈನ್ ಮಾಡೋಂತೆ, ಬಿಡಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಏನೋ ನೀನು ಫಾರ್ಮಲ್ ಸೈನ್ ಮಾಡೋದಕ್ಕೂ ಒಳ್ಳೆ ಟೈಮ್ ನೋಡ್ಬೇಕೇನೋ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಅಯ್ಯೋ ಸಕ್ರಮ್ನವ್ರೆ ತಾವೇ ತಾನೇ ಹೇಳಿದ್ದು ಎಲ್ಲದಕ್ಕೂ ಒಳ್ಳೆ ಟೈಮ್ ನೋಡ್ಕೊಂಡೆ ಕೆಲಸ ಮಾಡಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ನಾನು ಹೇಳಿದ ಮಾತನ್ನೇ ಕೇಳ್ಕೊಂಡು ನೀನು ಇಷ್ಟು ದಿವಸ ಹಾಗೆ ನಡ್ಕೋತಿದ್ಯಾ ಅಲ್ವಾ, ಹೇಳೋದು ನೋಡು ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಆಗ ಮನೋಜ ಇನ್ನೊಂದು ಪೆನ್ ತಗೊಂಡ್ ಬಂದು ಕೊಟ್ಟು ರಂಗನಾಥ್ ಅವ್ರ ಕೈಲಿ ಸೈನ್ ಮಾಡಿಸ್ಕೊತಾನೆ. ಇದರಿಂದ ಸೂರ್ಯ ಮೀನನ್ಗೆ ತುಂಬಾನೇ ಭಯ ಆಗ್ತಿದ್ರೆ ಮನೋಜ ಮತ್ತೆ ಶಾಂತಿ ಮಾತ್ರ ತುಂಬಾನೇ ಖುಷಿ ಪಡ್ತಿರ್ತಾರೆ. ಈ ಕಡೆ ಮನೋಜ ತನ್ನ ರೂಮಲ್ಲಿ ಕೂತ್ಕೊಂಡು ರಂಗನಾಥ್ ಅವ್ರ ಸೈನ್ನ ಫೋರ್ಜರಿ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರಿಂದ ತುಂಬಾ ಸಲ ಪೇಪರ್ಗಳನ್ನ ಬರ್ದು ಎಸಿತಾನೆ ಇರ್ತಾನೆ. ಅದರಲ್ಲಿ ಒಂದು ಪೇಪರ್ ಗಾಳಿಗೆ ತೂರ್ಕೊಂಡು ಬಂದು ರಂಗನಾಥ್ ಅವ್ರ ಕಾಲ ಹತ್ರ ಬಿದ್ದ್ಬಿಡುತ್ತೆ. ಆಗ ರಂಗನಾಥ್ ಅವರು ಅದನ್ನ ನೋಡದೆ ಶಾಂತಿನ ಕರೆದು ನನಗೆ ಸ್ವಲ್ಪ ಕೆಲಸ ಇದೆ ಆಚೆ ಹೋಗಿ ಬರ್ತೀನಿ ಅಂತ ಹೋದಾಗ ಅಷ್ಟರಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಆಗ ಸೂರ್ಯನ್ಗೆ ಅಲ್ಲಿ ಬಿದ್ದಿರೋ ಪೇಪರು ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ಕೈಗೆ ಎತ್ಕೊಂಡು ಮೀನಾ ಹೊಡಿತಾ ಹೆಂಗೆ ನಾನು ಇಟ್ಕುರಿ ಸರಿನಾ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಸೂಪರ್ ಅಂತ ಹೇಳಿ ಮೀನಾ ಪೇಪರ್ ಬಾಲ್ನ ಕೈಗೆ ಎತ್ಕೋತಾಳೆ. ಆಗ ಮೀನಾ ಇನ್ನೇನು ಆ ಪೇಪರ್ನ ಓಪನ್ ಮಾಡಿ ನೋಡ್ಬೇಕು ಅನ್ನೋಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬಂದು ಇನ್ನೂ ಕಸನ ಗುಡ್ಸೋದ್ರಲ್ಲೇ ಇದೆಯಲ್ಲ ಅಂತ ಹೇಳಿ ರೇಗಾಡಿದಾಗ ಆ ಪೇಪರ್ನ ತಗೊಂಡು ಹೋಗಿ ಮೀನಾ ಕಸಕ್ಕೆ ಹಾಕ್ಬಿಡ್ತಾಳೆ. ಈ ಕಡೆ ಸೂರ್ಯ ಲಾಯರ್ನ ಮೀಟ್ ಮಾಡಿದ್ದು ಮತ್ತೆ ಲಾಯರ್ ಹೇಳಿದ್ರ ಬಗ್ಗೆ ಎಲ್ಲ ಮೀನಾ ಹತ್ರ ಹೇಳಿದಾಗ ಮೀನಾಗೆ ಕನಕನ ಬಗ್ಗೆ ಚಿಂತೆ ಶುರುವಾಗುತ್ತೆ. ನಂತರ ಒಂದು ನಿಮಿಷ ಇರಿ, ನಾನು ಕನಕನ ಹತ್ರ ಮಾತಾಡಬೇಕಾಗಿತ್ತು, ಮರ್ತೇ ಹೋಗಿತ್ತು, ಅವಳ ಹತ್ರ ಸ್ವಲ್ಪ ಮಾತಾಡಿ ಬರ್ತೀನಿ, ಅವಳು ಹೇಗಿದ್ದಾಳೆ ಅಂತ ತಿಳ್ಕೊತೀನಿ ಅಂತ ಹೇಳಿ ಮೀನಾ ಕನಕನ್ಗೆ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಹೇಳಕ್ಕ ಅಂತ ಕನಕ ಕಾಲ್ ರಿಸೀವ್ ಮಾಡಿ ಮಾತಾಡ್ತಿರೋವಾಗ ಹೇಗಿದ್ದೀಯ ಕನಕ, ಮತ್ತೆ ಅರುಣ್ ನಿನ್ಗೇನಾದ್ರೂ ಹೊಡೆದ್ರ ಅಂತ ಹೇಳಿ ಮೀನಾ ಕೇಳ್ತಾಳೆ. ಇಲ್ಲ ಅಕ್ಕ, ಆದ್ರೆ ಅವ್ರು ನನ್ನ ಮುಖನೇ ನೋಡ್ತಾ ಇಲ್ಲ, ನಾನು ಮಾಡಿರೋ ಅಡುಗೆ ಸಹ ತಿಂತಾ ಇಲ್ಲ, ಯಾವಾಗಲೂ ಗುರ್ರಂತಿರ್ತಾರೆ ಅಂತ ಹೇಳಿ ಕನಕ ಹೇಳ್ತಾಳೆ. ಇದರಿಂದ ಮೀನಾಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಅಕ್ಕ ನೀನೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನೀನು ಆರಾಮಾಗಿರು, ನಾನು ನೋಡ್ಕೋತೀನಿ ಅಂತ ಹೇಳಿ ಕನಕ ಕಾಲ್ ಕಟ್ ಮಾಡ್ತಾಳೆ. ಆಗ
ಮೀನ ಯೋಚನೆ ಮಾಡ್ತಾ ಈಗ ಪರಿಸ್ಥಿತಿ ಬೇರೆ ಸರಿ ಇಲ್ಲ, ಎಲ್ಲಿ ಕನ್ಕನ್ಗೆ ಅರುಣ್ ಇನ್ನು ನೋವು ಕೊಡ್ತಾನೋ ಅನ್ನೋ ಭಯದಲ್ಲಿ ಮೀನಾ ಒದ್ದಾಡ್ತಿರ್ತಾಳೆ. ಈ ಕಡೆ ಈ ವಿಷಯನ ಸೂರ್ಯನ್ ಹೇಳ್ಬೇಕೋ ಬೇಡವೋ ಅಂತ ಮೀನಾ ಒದ್ದಾಡ್ತಿರ್ತಾಳೆ. ಒಂದ್ ಕಡೆ ಈ ವಿಷಯನ ಸೂರ್ಯನ ಹತ್ರ ಹೇಳಿದ್ರೆ ಅವನು ಅರುಣ್ನ ಸುಮ್ಮನೆ ಬಿಡೋದಿಲ್ಲ, ಇನ್ನೊಂದ್ ಕಡೆ ಹೇಳ್ದೆ ಹೋದ್ರೆ ಕನ್ಕನ್ಗೆ ಅರುಣ್ ಎಲ್ಲಿ ಹೊಡೆದು ಚಿತ್ರಹಿಂಸೆ ಕೊಟ್ಬಿಡ್ತಾನೋ ಅನ್ನೋ ಭಯದಲ್ಲಿ ಮೀನಾ ಒದ್ದಾಡ್ತಿರ್ತಾಳೆ. ಈ ಕಡೆ ವಿಶಾಲು ಶಾಂತಿ ಮತ್ತೆ ಮನೋಜ್ನ ಕರ್ಕೊಂಡು ಫೈನಾನ್ಷಿಯಲ್ ಹತ್ರ ಹೋದಾಗ ಹೆದರ್ಕೊಂಡೆ ಅವ್ರು ತಂದಿರೋ ಮನೆ ಡಾಕ್ಯುಮೆಂಟ್ನ ಫೈನಾನ್ಷಿಯಲ್ ಕೈ ಕೊಡ್ತಾರೆ. ಆಗ ನಿಮ್ಮ ಯಜಮಾನ್ರ ಸೈನ್ ಬೇಕಲ್ಲ ಅಂತ ಹೇಳಿ ಫೈನಾನ್ಷಿಯಲ್ ಕೇಳ್ತಿರುವಾಗ ಅದು ಆ ಸೈನ್ನ ಮನೋಜೆ ಹಾಕ್ತಾನೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ನೋಡಿ ಇದೆಲ್ಲ ಫೋರ್ಜರಿ, ಅದು ದೊಡ್ಡ ಕೇಸ್ ಆಗುತ್ತೆ, ಆದ್ರೂ ನಿಮ್ಮ ಮೇಲಿರೋ ಮರ್ಯಾದೆಗೋಸ್ಕರ ನಾನು ಇದನ್ನ ಒಪ್ಕೋತಾ ಇದ್ದೀನಿ, ಸರಿ ಆಯ್ತು ಸೈನ್ ಮಾಡಿ ಅಂತ ಹೇಳಿ ಫೈನಾನ್ಷಿಯಲ್ ಹೇಳ್ತಿರುವಾಗ ಮನೋಜ ಮತ್ತೆ ಶಾಂತಿ ಇಬ್ರು ಡಾಕ್ಯುಮೆಂಟ್ಗೆ ಸೈನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡುತ್ತೆ. ಅದನ್ನ ನೋಡಿ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಭಯ ಪಡ್ತಿರ್ತಾರೆ, ಯಾಕಂದ್ರೆ ಅವ್ರಿಗೆ ಇದು ಸರಿ ಇಲ್ಲ ಅಂತ ಅನ್ಸೋದಕ್ಕೆ ಅಂತ ಶುರುವಾಗುತ್ತೆ. ಆಗ ವಿಶಾಲು ಸಮಾಧಾನ ಮಾಡಿ, ಈಗ ಕರೆಂಟ್ ಹೋಗೋದು ಸಾಮಾನ್ಯ ಅಲ್ವಾ, ನೀವು ಆರಾಮವಾಗಿ ಸೈನ್ ಮಾಡಿ ಮಾಸ್ಟರ್, ಏನು ಆಗೋದಿಲ್ಲ, ನಾನಿದ್ದೀನಿ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿಗೆ ಹೇಳ್ತಿರ್ತಾಳೆ. ಆಗ ಯಾಕೋ ಶಕುನನೇ ಸರಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಅಯ್ಯೋ ಮಾಸ್ಟರ್ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಸೈನ್ ಮಾಡಿ, ನಾನೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಮತ್ತೆ ಹೇಳ್ತಾಳೆ. ಆಗ ಮನೋಜ ಮತ್ತೆ ಶಾಂತಿ ಇಬ್ರು ಕೂಡ ಡಾಕ್ಯುಮೆಂಟ್ಗೆ ಸೈನ್ ಮಾಡ್ತಾರೆ. ಆಗ ಫೈನಾನ್ಸರು ಪತ್ರನ ತಗೊಂಡು ಅವ್ರಿಗೆ ದುಡ್ಡು ಕೊಡ್ತಾನೆ. ಅವರಿಬ್ರು ಆ ದುಡ್ಡನ್ನ ತಗೊಂಡು ಅದನ್ನೇ ನೋಡ್ತಾ ಖುಷಿ ಪಡ್ತಿರೋವಾಗ ವಿಶಾಲು ಮತ್ತೆ ಫೈನಾನ್ಷಿಯರ್ ಇಬ್ರು ಕೂಡ ಒಬ್ರಿಗೊಬ್ರು ನೋಡ್ಕೊಂಡು ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಕೈ ಸನ್ನೆ ಮಾಡ್ಕೋತಿರ್ತಾರೆ. ಆಗ ಸರಿ ಆಯ್ತು ನಾವಿನ್ ಬರ್ತೀವಿ ಅಂತ ಹೇಳಿ ಶಾಂತಿ ಮನೋಜ ಮತ್ತೆ ವಿಶಾಲು 3 ಜನನು ಫೈನಾನ್ಷಿಯರ್ ಆಫೀಸಿಂದ ಆಚೆಗೆ ಬರ್ತಾರೆ. ಆಗ ಮೀನಾ ಹೂ ಕೊಡ್ತಾ ಆ ಕಡೆನೆ ವಾಪಸ್ ಹೋಗ್ತಿರೋವಾಗ ಇವ್ರು 3 ಜನನ ನೋಡ್ಬಿಡ್ತಾಳೆ. ಆಗ ಮರೇಲಿ ನಿಂತ್ಕೊಂಡು ಇವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಫುಲ್ ಶಾಕ್ ಆಗೋಗ್ತಾಳೆ. ಆಗ್ಲೇ ಅವಳಿಗೆ ಇವ್ರು ಬಂದು ಇಲ್ಲಿ ಸಾಲ ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಮೀನಾಗೆ ಮನೆ ಪತ್ರ ಕೊಟ್ಟೆ ಇವ್ರು ಸಾಲ ತಗೋತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗೋದಿಲ್ಲ. ಇವನ ಹತ್ರನೇ ಬಂದು ಇವ್ರು ಯಾಕೆ ಸಾಲ ತಗೋತಾ ಇದ್ದಾರೆ, ಇದಕ್ಕೆ ಈ ವಿಶಾಲಾಕ್ಷಿನೇ ಯಾಕೆ ಬಂದಿದ್ದಾಳೆ ಅಂತ ಹೇಳಿ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.